ಇಲ್ಲೂ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂತದ್ದು ಇನ್ನೊಂದು ಅಂತ ಅಂದ್ರೆ ಗುರುಕೀರತ್ ಸಿಂಗ್ ಡ್ಯಾಂಗ್ ಅನ್ನೋ ಹೆಸರು 4 ಬೂತ್ಗಳಲ್ಲಿದೆ. ಆದಿತ್ಯ ಶ್ರೀವಾಸ್ತವ್ಯ ಅನ್ನುವಂತ ಹೆಸರು ಕೂಡ ಬೇರೆ ಬೇರೆ ಕಡೆ ಇದೆ. ಬೇರೆ ಬೇರೆ ರಾಜ್ಯಗಳ ಮತಪಟ್ಟಿಯಲ್ಲಿ ಆದಿತ್ಯ ಹೆಸರು ಇದೆ. ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲೂ ಒಂದು ಹೆಸರು ಎಲ್ಲ ಕಡೆ ಇದೆ. ಅದು ಅಲ್ಲಿನ ರಾಜ್ಯಗಳಲ್ಲೂ ಮತದಾನದ ಹಕ್ಕನ್ನು ಹೊಂದಿದ್ದಾನೆ. ಇದು ಹೆಂಗ್ ಸಾಧ್ಯ? ಒಬ್ಬ ವ್ಯಕ್ತಿ ಒಂದು ಕಡೆ ಮತದಾನದ ಹಕ್ಕನ್ನು ಹೊಂದಿದ್ರೆ ಓಕೆ, ಒಂದು ರಾಜ್ಯದಲ್ಲಿ. ಹೀಗೆ ಲಕ್ಷಾಂತರ ಜನ ನಕಲಿ ವೋಟರ್ ಐಡಿಗಳನ್ನ ಬಳಸಿಕೊಂಡು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳ ಮತದಾರರ ಪಟ್ಟಿಯಲ್ಲಿ ಹೆಸರುಗಳಿದೆ. ಅದಕ್ಕೆ ಗುರುಕೀರತ್ ಸಿಂಗ್ ಡ್ಯಾಂಗ್, ಆಮೇಲೆ ಶ್ರೀವಾಸ್ತವ್ ಅನ್ನುವಂತ ಒಂದು ಹೆಸರನ್ನ ಅವರು ಆದಿತ್ಯ ಶ್ರೀವಾಸ್ತವ್, ಈ ರೀತಿಯಾಗಿ ಹಲವು ಹೆಸರಿದೆ ಅಂತ ಉಲ್ಲೇಖ ಮಾಡ್ತಾರೆ. Voting in multiple polling booths, same voter, voting in multiple polling booths in Karnataka in the assembly, and also voting in Uttar Pradesh, voting in Lucknow, voting in Varanasi. Zoom in, no, show the name. This is the gentleman called Aditya Srivastava. Just zoom out for a second. Yeah, just zoom into the top 2 there. He votes in booth number 458, same person. He votes again in booth number 459, same person. Go down. And then this gentleman goes Karnataka, Uttar Pradesh, Karnataka and Maharashtra. So he's got his name on 4 lists, different states, different polling booths. And I remind you, this is not an individual. There are thousands and thousands of these people that we found. Duplicate voters was what, 11,000? So there are 11,000 people who are voting 3 times, 4 times, multiple times, right? ಎಸ್, ಇದು ರಾಹುಲ್ ಗಾಂಧಿ ವಿವರಿಸ್ತಾ ಇದ್ದಾರೆ. ಬರೀ ಒಂದೆರಡು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಲಕ್ಷ ಲಕ್ಷ ಮಂದಿ ಹಲವು ಕಡೆಗಳಲ್ಲಿದೆ ಅಂತ. Father's name ILSDHFHUG. थोड़े और फादर्स नेम दिखाओ, ये बड़े इंटरेस्टिंग नाम है इनके. DFOIGOIDF फादर्स नेम. नहीं, आप हंस रहे हो भैया, पूरा सिस्टम उड़ा दिया है, चोरी हो रही है. फादर्स नेम. ಎಸ್, ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇರೋದೇನು ಅಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅಡ್ರೆಸ್ ತಪ್ಪಾಗಿದೆ, ಜೊತೆಗೆ ತಂದೆಯ ಹೆಸರೇ ಇಲ್ಲ. ಅಲ್ಲಿ ಒಂದಿಷ್ಟು ಆಲ್ಫಾಬೆಟ್ಗಳಿವೆ. ಅಂದ್ರೆ ಇದೆಲ್ಲವೂ ಕೂಡ ಅಕ್ರಮವಾಗಿ ತೋರಿಸಲಾಗಿದೆ. ಹಾಗಾಗಿ ಇಲ್ಲಿ ಅಕ್ರಮ ಆಗಿ ಮತದಾನ ಹಾಕಲಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇದೆಲ್ಲ ಡೇಟಾ ಇಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಗಮನಿಸ್ತಾ ಇದೀವಿ ಅಲ್ಲಿ ತಂದೆ ಹೆಸರು ಅಂತ ಇರೋ ಜಾಗದಲ್ಲಿ ಏನಿತ್ತು ಅನ್ನೋದನ್ನ. ಅಂದ್ರೆ ಮತಗಳ್ಳತನ ಆಗಿದೆ ಅಂತ ಅನ್ನೋದಕ್ಕೆ ಈ ಸಾಕ್ಷ್ಯಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂತಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ವಿಚಾರ ಕೂಡ ಪ್ರಸ್ತಾಪಿಸಿದ್ದಾರೆ.